ಬರಹವನ್ನು ಕುರಿತ ಅವಲೋಕನ. ಹಾಗಾಗಿ ಒಂದಾದ ಮೇಲೆ ಒಂದೊಂದು ಪ್ರವಾಹದಂತೆ ನಿಮ್ಮ ಇದನ್ನು ನೆರೆಯಂತೆ ಅಪ್ಪಳಿಸ್ತಾ ಇರುತ್ತೆ. ಅದಕ್ಕಾಗಿ ತಾಳ್ಮೆ ಇರಲಿ ಅಂತ ಕೇಳ್ಕೊಳ್ತಾ, ನಾನು ಅವರ ಸಹೋದ್ಯೋಗಿಯಾಗಿ ಮತ್ತು ಬೂದಾಳ್ ಸರು, ಶಿವಾನಂದಯ್ಯ ಸರು, ಕರಿಯಪ್ಪ ಸರು, ನಾನು ಎಲ್ಲರೂ ಒಂದೇ ವರ್ಷದಲ್ಲಿ ಸೇವೆಗೆ ಸೇರಿದ್ದು, ಒಂದೇ ಬ್ಯಾಚ್. ನಮ್ಮ ಬ್ಯಾಚ್ ನೆನೆಸ್ಕೊಂಡಾಗೆಲ್ಲ ನಾವು ಹೆಮ್ಮೆ ಪಡ್ತಿದ್ದುಂಟು, ಈಗಲೂ ಹೆಮ್ಮೆ ಪಡ್ತೀವಿ. ಯಾಕೆಂದರೆ ಅಕಾಡೆಮಿಕ್ಸಲ್ಲಿ ನಮ್ಮ ಬ್ಯಾಚ್ ಗುರುತಿಸ್ಕೊಳ್ತಲ್ಲ, ಅದು ತುಂಬ ದೊಡ್ಡ ಮಟ್ಟದಲ್ಲಿ ಒಂದು ಹೆಸರು ಮಾಡಿರೋ ಅಂಥದ್ದು. ಹೆಸರು ಒಂದೇ ಅಲ್ಲ, ಕೆಲಸ ಮಾಡಿರೋವಂಥದ್ದು. ಹಾಗಾಗಿ ಇವತ್ತು ನಾವು ಹೆಮ್ಮೆಯಿಂದ ಒಂದು 30 ವರ್ಷ ನಮ್ಮ ಸೇವಾವಧಿಯನ್ನು ನೋಡ್ತಾ ಹಿಂದೆ ತಿರುಗಿ ನೋಡಿದಾಗ, ನಾವೆಲ್ಲರೂ ಸೇವೆಗೆ ಸೇರಿದಾಗ ಯಾವ ರೀತಿ ಇದ್ವಿ, ನಮ್ಮ ಎಲ್ಲ ಬದುಕು ಬರಹಗಳು ಮತ್ತು ನಮ್ಮನ್ನೆಲ್ಲ ಎಲ್ಲಿಗೆ ಆ ಜರ್ನಿ ತಂದು ನಿಲ್ಲಿಸಿದೆ ಅಂತ ನೋಡಿದಾಗ ನಿಜವಾಗ್ಲೂ ನಾನು ನಮ್ಮ ಮಿತ್ರರಾಗಿ ಮತ್ತು ನನ್ನ ಸಹೋದ್ಯೋಗಿಯಾಗಿ, ನಮ್ಮ ಪ್ರಾಂಶುಪಾಲರಾಗಿ ನಾನು ಕರಿಯಪ್ಪ ಸರ್ ಅವ್ರನ್ನ ಅಭಿನಂದಿಸ್ತೀನಿ. ಯಾಕೆಂದರೆ ಹಿ ಹ್ಯಾಸ್ ಎ ವೆರಿ ಗುಡ್ ಜರ್ನಿ. ಟ್ರ್ಯಾಕ್ ಇದೆಯಲ್ಲ, ಟ್ರ್ಯಾಕ್ ತುಂಬ ಚೆನ್ನಾಗಿದೆ, ಅಕಾಡೆಮಿಕ್ ಆಗೋ ಚೆನ್ನಾಗಿದೆ, ಬದುಕಿನ ಟ್ರ್ಯಾಕ್ ಕೂಡ ತುಂಬ ಚೆನ್ನಾಗಿದೆ. ಅದನ್ನೇ ಲೋಕೇಶ್ ಸರ್ ಕೂಡ ಹೇಳಿದ್ದು. ಎಲ್ಲೋ ಒಂದು ಕಡೆಗೆ ಅದಕ್ಕೆ ಸಂಬಂಧ ಇಲ್ಲ ಅಂದ್ರೂ ಅದರ ರಿಫ್ಲೆಕ್ಷನ್ಸ್ ಇದ್ದೇ ಇರುತ್ತೆ. ನಾವೇನು ಬದುಕ್ತೀವೋ ಆ ಒಂದು ಪ್ರಿನ್ಸಿಪಲ್ಸ್ ಎಲ್ಲೋ ಒಂದು ಕಡೆಗೆ ಅದು ನಮ್ಮ ಪರ್ಸ್ಪೆಕ್ಟಿವನ್ನು ರೂಪಿಸ್ತಾ ಇರುತ್ತೆ. ಹಾಗಾಗಿ ಅದ್ರ ಮೂಲಕ ನಾವು ಏನೋ ಒಂದು ಬರೆಯೋಕ್ಕೆ ಅಂತ ಹೊರಟಾಗ ಖಂಡಿತವಾಗಿ ಅದು ಆಳದಲ್ಲಿ ಕೆಲಸ ಮಾಡಿರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಹಾಗಾಗಿ ಇವತ್ತು ನಾನು ಅವರ ಸಂಶೋಧನೆಯನ್ನು ಕುರಿತು ಕೆಲವು ಮಾತುಗಳನ್ನು ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಈಗ ಮಾತನಾಡಿದ ಲೋಕೇಶ್ ಸರ್ ಇರ್ಬೋದು, ನಟರಾಜ್ ಬೂದಾಳ್ ಸರ್ ಅವರಿರ್ಬೋದು, ಅವರು ಮಾತನಾಡಿದ ವಿಷಯದ ಮುಂದುವರಿಕೆಯಾಗಿ ಹೇಳಬೇಕಂದ್ರೆ, ಕನ್ನಡದ ಸಂಶೋಧನೆ ಚರಿತ್ರೆಯನ್ನು ಒಮ್ಮೆ ತಿರುಗಿ ನೋಡಿದರೆ, ವಸಾಹತುಶಾಹಿ ಕಾಲಘಟ್ಟ ಇನ್ನೇನು ಆರಂಭವಾಗಿ ನಾವು ನಮ್ಮ ಸಾಹಿತ್ಯ ಚರಿತ್ರೆಯನ್ನು ಪುನರ್ರೂಪಿಸ್ಕೊಳ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಸಾಹಿತ್ಯದ ಒಂದು ಸಂಶೋಧನೆ ಯಾವ ರೀತಿ ಇರಬೇಕು ಅನ್ನೋದು ನಮ್ಮೆಲ್ಲರ ಒಂದು ಸವಾಲಾಗಿತ್ತು. ಕನ್ನಡದ ಒಂದು ಹುಲಿಯನ್ನು ರೂಪಿಸ್ಕೊಳ್ಳುವಂಥ ನಿಟ್ಟಿನಲ್ಲಿ ಭಾಷೆಯ ಅಧ್ಯಯನ ಪ್ರಾರಂಭ ಆಯಿತು. ಭಾಷೆಯ ಮೂಲ, ಕಮ್ನುಡಿಯ ಹುಟ್ಟು, ಕರ್ನಾಟಕ, ಕನ್ನಡ, ಇದರದ ಈ ಥರದ ಭಾಷಿಕವಾದಂತಹ ಸಂಶೋಧನೆಗಳು ಒಂದು ಕಡೆಯಲ್ಲಿ ಕ್ರಿಯಾಶೀಲವಾಗಿತ್ತು. ಇನ್ನೊಂದು ಕಡೆಗೆ ಸ್ಥಳನಾಮಗಳು ಮತ್ತು ಹೇಗೆ ಬಂತು ಇದೆಲ್ಲ ಅನ್ನೋದರ ಬಂದಿದ್ದಿತ್ತು. ಮುಖ್ಯವಾಗಿ ಪ್ರಶ್ನೆ ಇದ್ದಿದ್ದು ಅಂತಂದರೆ ಸಾಹಿತ್ಯ ಚರಿತ್ರೆಯಲ್ಲಿ ಕವಿಗಳ ಊರು, ಕವಿಗಳ ಕಾಲನಿರ್ಣಯ, ಕವಿಗಳ ಜಾತಿ, ಕವಿಗಳ ಮತಧರ್ಮ, ಇದರ ಮೇಲೆ ಕನ್ನಡದ ಆರಂಭಿಕ ಸಂಶೋಧನೆಗಳಿದೆವಲ್ಲ, ಅವು ಎಷ್ಟೊಂದು ತೊಡ್ಕೊಂಡು ಬಿಟ್ಟಿದ್ವು ಅಂತಂದರೆ, ಅದಿಲ್ಲದೆ ನಾವು ಅವರಿಗೆ ಒಂದು ನಿರ್ದಿಷ್ಟವಾದಂಥ ಜಾಗ ಕೊಡಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ಹಾಗೆ ನಾವು ಹುಡುಕ್ತಾ ಹೋದ್ವಿ. ನೋಡಿ, ಇದು ಹುಡುಕ್ತಾ ಹೋದಂತೆ ಏನಾಯ್ತಂದರೆ, ಈ ಚರಿತ್ರೆಗೆ ನಿಷ್ಠವಾದಂತಹ ಮನಸ್ಸು ಆಕರಗಳನ್ನ ಹುಡುಕ್ತು. ಆಕರಗಳು ಒಂದಿಷ್ಟು ಶಾಸನದ ರೂಪದಲ್ಲೋ ಅಥವಾ ಇನ್ಯಾವುದೋ ರೂಪದಲ್ಲೋ ನಮಗೆ ಸಿಗ್ತಾ ಇತ್ತು ಅಂತ ಅನ್ಕೊಳ್ಳೋಣ. ಅವು ಒಂದ್ ರೀತಿ ನಮಗೆ ಘನವಾದಂತಹ ಆಕರಗಳಾಗಿ ಕಾಣಿಸ್ತು, ಫಿಸಿಕಲ್ ಎವಿಡೆನ್ಸ್ ಆಗಿ ನಮ್ಮ ಮುಂದೆ ಕಾಣಿಸ್ತು. ಅದರ ಜೊತೆಗೆ ಈ ಜಾತಿಯನ್ನ ಮತ್ತು ಧರ್ಮವನ್ನ ಕಂಡುಹಿಡಿಯೋದ್ರಲ್ಲಿದೆಯಲ್ಲ, ಅದು ನೀವು ಆರಂಭಿಕ ಸಂಶೋಧನಾ ಲೇಖನಗಳು ನೋಡ್ತಾ ಹೋದಂತೆ ಇದಕ್ಕೆ ನಾವು ಇಷ್ಟೊಂದು ಪುಟಗಳನ್ನು ಮೀಸಲಿಟ್ಟಿದ್ದೀವ ಅನ್ನೋಷ್ಟು ಒಂದಿಷ್ಟು ಆತಂಕ ಆಗೋಷ್ಟಿದೆ. ನಾನು ಯಾವುದೋ ಒಂದು ಕಮಿಟಿಲಿದ್ದಾಗ, ಕನ್ನಡ ಸಾಹಿತ್ಯ ಪರಿಷತ್ತಿನ ಕಮಿಟಿಲಿದ್ದಾಗ, ಒಬ್ಬರು ಸದಸ್ಯರು ತುಂಬ ಓಪನ್ ಆಗಿ ಹೇಳಿದರು, ಕಲಬುರ್ಗಿಯವರು ಯಾವ ಒಂದು ಪುಸ್ತಕವನ್ನು ಸೇರಿಸೋದು ಬೇಡ, ಯಾಕೆಂದರೆ ಅವ್ರ ಸಂಶೋಧನೆ ಎಲ್ಲ ಅಪ್ಪ ಯಾರು, ಅಮ್ಮ ಯಾರು, ಆಮೇಲೆ ಜಾತಿ ಯಾವುದು, ಬಸವಣ್ಣನ ಜಾತಿ ಯಾವುದು, ಇವ್ರ ಜಾತಿ ಯಾವುದು, ಇದನ್ನು ಕಂಡುಹಿಡಿಯೋಕ್ಕಿದೆ ಅಂತ. ಅವರು ಗೊತ್ತಿಲ್ಲ ನಂಗೆ, ಅವ್ರಿಗೆ ಏನು ವೈಯಕ್ತಿಕವಾಗಿ ಅವ್ರಿಗೇನು ಅದ್ರ ಬಗ್ಗೆ ಇದಿತ್ತೋ ಗೊತ್ತಿಲ್ಲ. ಆದರೆ ಅವ್ರು ಎತ್ತಿದ ಮಾತು ನನಗೆ ಆಮೇಲೆ ತುಂಬ ಸರಿ ಅನುರಣಿಸ್ತು. ಹೌದಲ್ವಾ,
ನಮ್ಮ ಮುಖ್ಯವಾದ ಸಂಶೋಧನೆಗಳೆಲ್ಲ ಇವರು ಯಾವ ಜಾತಿಗೆ ಸೇರಿದ್ರು, ಆ ಜಾತಿಯಿಂದ ಬಂದಂಥ ಉತ್ಪನ್ನವಾದಂತಹ ಏನೇನು ಅಂಶಗಳು ಅವ್ರ ಸಾಹಿತ್ಯದಲ್ಲಿ ಕೆಲಸ ಮಾಡಿರ್ಬೋದು. ಹೀಗೆ ನಾವು ಯಾವುದೋ ಒಂದು ಮೆಥಡಾಲಜಿಯನ್ನು, ಒಂದು ಪರ್ಸ್ಪೆಕ್ಟಿವನ್ನು ನಾವೇ ಹುಡ್ಕೊಂಡು ಬಿಟ್ವಲ್ಲ. ಇದು ನಾವು ನಡೀತಾ ನಡೀತಾ ಹೋದಂತೆಲ್ಲ ನಮಗೆ ಬೇರೆ ಥರದ ಪರ್ಸ್ಪೆಕ್ಟಿವ್ಸನ್ನು ಹುಡುಕಾಡಲಿಕ್ಕೆ, ದಾರಿಗಳಿಗೆ ತೆರ್ಕೊಳ್ಳಿಕ್ಕೆ ಒಂದು ರೀತಿ ಧೈರ್ಯ ಸಾಲದಂತಾಯ್ತು. ಯಾಕೆಂದರೆ ಆಗಿನ ಘನ ವಿದ್ವಾಂಸರೆಲ್ಲ ಈ ಕೆಲಸ ಮಾಡಿರೋದ್ರಿಂದ ನಾವು ಇದನ್ನು ಬಿಟ್ಟು ಬೇರೆ ದಾರಿಗೆ ಹೊರಳ್ಕೊಂಡ್ರೆ ಏನಾಗ್ಬೋದು ಅಂತ ನಮಗೆಲ್ಲ ಆತಂಕ ಇತ್ತು. ಹಾಗಾಗಿ ಈ ಥರದ ಒಂದು ಅಧ್ಯಯನ ನಡಿಬೇಕು ಅಂತಾದಾಗ ಬೂದಾಳ್ ಅವರು ಮತ್ತೆ ಮತ್ತೆ ತಮ್ಮ ಮಾತುಗಳಲ್ಲಿ ಪ್ರಸ್ತಾಪಿಸಿದ ಹಾಗೆ ಒಂದು ಸಾಂಸ್ಕೃತಿಕವಾದಂತಹ ಅಧ್ಯಯನ ಅಂತ ಪ್ರಾರಂಭ ಆದಾಗ, ಜೊತೆಗೆ ಲೋಕೇಶ್ ಸರ್ ಹೇಳ್ದಂಗೆ ಪೀಪಲ್ಸ್ ಹಿಸ್ಟ್ರಿ ಅಂತ, ಪೀಪಲ್ಸ್ ಕಲ್ಚರ್ ಅಂತ ಮಾರ್ಕ್ಸಿಸ್ಟ್ ಪರ್ಸ್ಪೆಕ್ಟಿವಲ್ಲಿ ನಾವು ಸಾಹಿತ್ಯ ಮತ್ತು ಇತಿಹಾಸಗಳನ್ನು ಅಧ್ಯಯನ ಮಾಡೋಕ್ಕೆ ಶುರು ಮಾಡಿದ ಮೇಲೆ ನಾವು ಆದಷ್ಟು ಮಟ್ಟಿಗೆ ಒಂದು ಜನರ ಬಳಿಗೆ ಹೋಗಿ ನಾವು ಅಲ್ಲಿಂದ ಆಕಾರಗಳನ್ನು ಹುಡುಕ್ಲಿಕ್ಕೆ ಸಾಧ್ಯ ಇದೆಯಾ ಅಂತ ಹೇಳ್ಕೊಳ್ಳುವಂಥ ಸಂಶೋಧನೆ. ಈ ಥರದ ಸಂಶೋಧನೆ ಆರಂಭವಾದ ಮೇಲೆ ಇದಕ್ಕೆ ಇನ್ನೊಂದು ಹೊರಳು ರೂಪ ಬಂತು. ಅಂದರೆ ಈಗ ಕೋಸಂಬಿಯವ್ರ ಥರದ ಓದುಗಳನ್ನು ಓದಿರ್ತೀರಲ್ವ, ಈ ಓದುಗಳು ನಮ್ಮನ್ನು ರಾಜನ ದೃಷ್ಟಿಯಿಂದ ಅಲ್ಲ, ಜನರ ದೃಷ್ಟಿಯಿಂದ ನಾವು ಚರಿತ್ರೆಯನ್ನು ಗ್ರಹಿಸಬೇಕು ಅನ್ನೋವಂಥದ್ದು. ಅಂದರೆ ಅವ್ರು ಏನು ಉಣ್ತಾ ಇದ್ರು, ಏನು ಉಡ್ತಾ ಇದ್ರು, ಏನು ತಿಂತಾ ಇದ್ರು, ಇದು ನಮಗೆ ವಿವರಗಳಿದೆಯಲ್ಲ, ಇದು ನಮಗೆ ತುಂಬ ಮುಖ್ಯವಾಗಿ ಆಗಬೇಕು. ಹಾಗಾಗಿ ಈ ಥರದ ಒಂದು ಅಧ್ಯಯನ ಕನ್ನಡದಲ್ಲಿ ಪ್ರಾರಂಭ ಆದಾಗ ಎಷ್ಟೋ ಸರಿ ಅಲ್ಲೂ ಕೂಡ ಮತ್ತೆ ತುಂಬ ಗೊಂದಲಗಳು, ತುಂಬ ಕನ್ಫ್ಯೂಷನ್ಸ್ ಇತ್ತು. ಯಾಕೆಂದರೆ ನೋಡಿ, ಇಲ್ಲೂ ಕೂಡ ನೀವು ಜಾತಿಯನ್ನು ಮರೆಮಾಚಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಜಾತಿ ಅನ್ನೋದೇನು, ಆಫ್ಟರ್ ಆಲ್ ಇಟ್ಸ್ ಎ ಪ್ರಾಕ್ಟೀಸ್. ಅದೊಂದು ಪ್ರಾಕ್ಟೀಸ್. ಅದು ನಾವು ಉಡೋದು, ನಾವು ತಿನ್ನೋದು, ನಾವು ಹಾಕ್ಕೊಳ್ಳೋದು, ನಾವು ಬಟ್ಟೆ ಇದು ಮಾಡೋದು, ಅದೆಲ್ಲವೂ ನಮ್ಮ ಜಾತಿಯೊಳಗೆ ಅಡಕಾಗಿದೆ. ಇದನ್ನು ಸಂಸ್ಕೃತಿಯ ಮಾದರಿಯಾಗಿ ತಗೋಬೇಕೆ ಅಥವಾ ಇದನ್ನು ಬಿಡಬೇಕಾ ಅನ್ನೋದು ಅನಂತಮೂರ್ತಿಯವರೆಲ್ಲ ಇದು ಗೊಂದಲ. ಹಾಗಾಗಿ ಅವ್ರು ಏನು ಬರೆದ್ರು ಅಂದರೆ, ಜಾತಿಗಳು ಕೆಲವು ಸರಿ ಆರ್ಗ್ಯಾನಿಕ್ ಆಗಿ ಕೆಲಸ ಮಾಡುತ್ತೆ ಅಂತ ಬರೆದ್ರು. ನಾನು ಅವ್ರಿಗೆ ಕೇಳಿದೆ, ಸರ್ ನಿಜಾನ ಇದು? ನಾವಿದನ್ನ ನೀವು ಗೋಪಾಲ್ ಗೌಡ್ರ ಸಹವರ್ತಿಯಾಗಿ ಈ ಮಾತು ಬರೆದ್ರೆ ಕಷ್ಟ ಆಗುತ್ತೆ ಸರ್ ಕೇಳಲಿಕ್ಕೆ ಅಂತ. ಹಾಗವ್ರ ಹತ್ರ ತುಂಬ ಹೊತ್ತು ಒಂದ್ಸರಿ ಚರ್ಚೆ ಮಾಡಿದ್ರು. ಅಂದರೆ ಈ ಜಾತಿಗಳನ್ನು ನಾವು ಆರ್ಗ್ಯಾನಿಕ್ ಆಗಿ ತಗೊಳ್ಳೋದು ಹೇಗೆ, ಅದನ್ನು ವರ್ಜ್ಯ ಮಾಡೋದು ಹೇಗೆ, ಯಾವ ಕ್ಷಣದಲ್ಲಿ ನಾವು ಅದನ್ನು ವರ್ಜ್ಯ ಮಾಡಬೇಕು, ಎಲ್ಲಿವರೆಗೂ ಜಾತಿಗಳನ್ನು ಇಟ್ಕೋಬೇಕು. ಯಾಕಂದರೆ ನಾವು ತಿನ್ನುವಂಥ ಆಹಾರ, ನಾವು ಉಡೋವಂಥ ಬಟ್ಟೆ, ನಾನು ಈಗ ತಾನೇ ಹೇಳ್ದಂಗೆ ನಮ್ಮೆಲ್ಲ ಪ್ರಾಕ್ಟೀಸ್ಗಳು ಕೂಡ ಅದನ್ನು ಮೌಲ್ಡ್ ಮಾಡ್ತಾ ಇರಬೇಕಾದಾಗ ಈ ಜಾತಿಗಳನ್ನು ಬಿಟ್ಟಂತೆ ನಮ್ಮ ಸಂಸ್ಕೃತಿ ಅಧ್ಯಯನ ಸಾಧ್ಯ ಇಲ್ಲ. ಹಾಗಾಗಿ ಈ ಪೀಪಲ್ಸ್ ಪರ್ಸ್ಪೆಕ್ಟಿವ್ ಅಂತ ಹೋದಾಗಲೂ ಕೂಡ ಭಾರತದಂಥ, ಅದರಲ್ಲೂ ನಮ್ಮ ಕರ್ನಾಟಕದಂಥ ನೆಲದಿಂದ ನಾವು ಅಧ್ಯಯನಗಳನ್ನು ಮಾಡಬೇಕಾದಾಗ ಮತ್ತೆ ನಮ್ಮ ಪೂರ್ವ ಸೂರಿಗಳು ಏನು ಮಾಡಿದ್ರು ಅದನ್ನು ಬಿಟ್ಟಂತೆ ಬೇರೆ ಥರದ ಒಂದು ಆರ್ಗ್ಯಾನಿಕ್ ಆದಂಥ ಹಿಸ್ಟ್ರಿಯನ್ನು, ಆರ್ಗ್ಯಾನಿಕ್ ಆದಂಥ ಟೆಕ್ಸ್ಟ್ಗಳನ್ನು ಕಟ್ಟಿಕೊಳ್ಳುವ ಒಂದು ಸವಾಲಿದೆ. ಆ ಸವಾಲುಗಳನ್ನು ಪ್ರಾಯಶಃ ತುಂಬ ಇವತ್ತು ಪ್ರಚಲಿತವಾಗಿರ್ತಕ್ಕಂತಹ ಒಂದು ನುಡಿಗಟ್ಟು ಅಂದರೆ ನೆಲಮೂಲವಾದಂತಹ ಒಂದು ಸಂಶೋಧನೆ ಅಂತ ಕರಿಬಹುದು. ನೆಲಮೂಲವಾದ ಸಂಶೋಧನೆ ಅಂದರೆ ಎರಡು ಅರ್ಥ. ಒಂದು ತುಂಬ ಅಂದರೆ ಲಿಟ್ರಲ್ ಮೀನಿಂಗಲ್ಲಿ ನೆಲಮೂಲವಾಗಿ ಹೋಗೋದು. ಅಂದರೆ ಆ ಮಣ್ಣಿನ ನೆಲ ಎಂಥದ್ದು, ಎರೆಮಣ್ಣ, ಕಪ್ಪು ಮಣ್ಣ, ಕೆಂಪು ಮಣ್ಣ, ಈ ಥರದ್ದು. ಯಾಕೆಂದರೆ ಅದರಿಂದ ನಿಮಗೆ ಯಾವ ಬೆಳೆ ಬರುತ್ತೆ, ಅಲ್ಲಿ ಏನಿರುತ್ತೆ, ಉಸ್ಕಿರುತ್ತಾ, ನೀರಿರುತ್ತಾ, ಟೊಪೋಗ್ರಫಿ ಏನು ಅದರಿದು, ಅದರ ಸಂಶೋಧನೆ ಗೊತ್ತಾಗುತ್ತೆ. ಇನ್ನೊಂದು ಅಲ್ಲಿರ್ತಕ್ಕಂತಹ ಜನರ ಊಟ ಉಪಚಾರದ ನಂತರ ಅವರು ಏನನ್ನ ತತ್ವವಾಗಿ ಕಟ್ಕೊಂಡಿದ್ದಾರೆ ಅಂತ. ಅಂದರೆ ನೆಲವನ್ನು ಬಿಟ್ಟು ಅಂತಲ್ಲ, ನೆಲವನ್ನು ಇಟ್ಕೊಂಡಂತೆಯೇ ಒಂದು ತತ್ವವನ್ನು ಕಟ್ಕೊಂಡಿರ್ತಾರಲ್ಲ, ಅದು ಸಹಜವಾಗಿ ಒಂದು ಸಂಶೋಧನೆಯ ಮಾರ್ಗವನ್ನು ಹುಟ್ಟಾಕುವಂಥದ್ದು. ನೋಡಿ, ನಾನು ಯಾಕೆ ಇಷ್ಟನ್ನೇ ಒಂದು ಪೀಠಿಗೆಯಾಗಿ ಹೇಳಿದೆ ಅಂದರೆ, ಇದನ್ನು ನಾವು ಕರಿಯಪ್ಪ ಅವರ ಸಂಶೋಧನೆಗಳಲ್ಲಿ ಮುಖ್ಯವಾದ ಎರಡು ಪರ್ಸ್ಪೆಕ್ಟಿವ್ ಅಂತ ಗುರುತಿಸ್ಬೋದು. ಒಂದು, ಅವರು ಗ್ರಾಮಕೋಶವನ್ನು ಮಾಡುವಂತಹ ಒಂದು ನೆಲೆಗಟ್ಟಿನಲ್ಲಿ ಈ ಥರದ ಪರ್ಸ್ಪೆಕ್ಟಿವನ್ನು ಅವರು ರೂಢಿ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಪ್ರತಿ ವಿವರಗಳು, ಅಂದರೆ ಒಂದು ಚಿತ್ರದುರ್ಗ ಅಂತ ತಗೊಂಡಾಗ ಚಿತ್ರದುರ್ಗದ ನೆಲ ಯಾವ ಥರ ಇದೆ, ಅಲ್ಲಿ ಏನು ಬೆಳೀತಾರೆ,
ಏನನ್ನ ಮಾತಾಡ್ತಾರೆ, ಯಾವ ಭಾಷೆಯನ್ನು ಮಾತಾಡ್ತಾರೆ, ಏನು ತಿಂತಾರೆ, ರೊಟ್ಟಿ ತಿಂತಾರೋ ಮುದ್ದೆ ತಿಂತಾರೋ ಅನ್ನೋದರಿಂದ ಹಿಡಿದು ಅವರು ಅವರ ಊಟ ಉಪಚಾರ, ಗಾದೆಗಳು ನೋಡಿ. ಯಾಕೆಂದರೆ ನೆಲಮೂಲದಿಂದ ಬರುವಂಥದ್ದು ಗಾದೆಗಳು. ಆ ಗಾದೆಗಳನ್ನು ಅವ್ರು ಇಟ್ಕೊಂಡು ಕೆಲಸ ಮಾಡ್ತಾ ಹೋಗ್ತಾರೆ. ಇದಕ್ಕೆ ಅವ್ರು ಬಳಸೋದು ಎರಡು ವಿಧಾನ. ಒಂದು ಜನಪದ ಅಧ್ಯಯನ ಅಂತ ನಾವು ಇವತ್ತು ಏನು ಕರ್ಕೊಳ್ತಾ ಇದ್ದೀವೋ ಆ ಥರದ ಜನಪದ ಅಧ್ಯಯನದಲ್ಲಿ ಒಂದು ಸಮೀಕ್ಷಾ ವಿಧಾನ ಇದೆ, ಇನ್ನೊಂದು ಅನಾಲಿಸಿಸ್ಸಿನ ವಿಧಾನ ಇದೆ, ವಿಶ್ಲೇಷಣಾತ್ಮಕವಾಗಿ. ಆ ಸಮೀಕ್ಷಾ ವಿಧಾನ ಅನ್ನೋದು ಮೊದಲಿಗೆ ಅದು ಕೂಡ ಡೇಟಾ ಕಲೆಕ್ಷನ್ ಆಗಿ ನಿಂತ್ಬಿಟ್ಟಿತ್ತು. ಅಂದರೆ ಬರೀ ಡೇಟಾ ಅಂತಂತಂತ ಸುರಿಯೋದು, ಅಲ್ಲಿ ಅದಿದೆ ಇಲ್ಲಿದೆ ಅಂತ ಗಂಟು ಕಟ್ಟಿ 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 ಇಡುವಂತಹ ಒಂದು ಸಂದರ್ಭ ನೋಡಿ. ಈ ಹಂತವನ್ನು ದಾಟಿ ಮತ್ತೆ ನಾವು ಇದನ್ನ ಎಲ್ಲೋ ಒಂದು ಕಡೆಗೆ ಕ್ರಾಸ್ ಚೆಕ್ ಮಾಡ್ಕೋಬೇಕು, ಮತ್ತೊಂದ್ಸರಿ ಇದನ್ನೆಲ್ಲೋ ಕಟ್ಟಬೇಕು ಅಂತಾದಾಗ ಈ ಥರದ ಒಂದು ಡೇಟಾ ಇಟ್ಕೊಂಡೇನೆ ನಾವು ನಮ್ಮ ನೆಲದ ಒಂದು ಸಾಂಸ್ಕೃತಿಕ ಕಥನವನ್ನು ಹೇಗೆ ಸಂಶೋಧಿಸ್ಬೋದು ಅನ್ನೋದನ್ನು ಅವರು ಪ್ರಾಯಶಃ ತಮ್ಮ ಸಂಶೋಧನೆಯ ಜರ್ನಿಯ ಒಳಗೆ ಪಯಣದಲ್ಲಿ ಅದನ್ನು ಕಂಡುಕೊಳ್ತಾ ಹೋಗಿದ್ದಾರೆ. ನೋಡಿ, ಅದರಲ್ಲೂ ಜನಪದ ಸಂಶೋಧನೆ ಅಂತ ಬರ್ತಿದ್ದ ಹಾಗೇನೆ ಒಂದು ತಪ್ಪು ಅಪಕಲ್ಪನೆ ಇದೆ. ಏನಂದರೆ ಜಿಶಂಪ ಶುರು ಮಾಡಿದ ಒಂದು ಮಾರ್ಗವನ್ನು ಎಲ್ಲರೂ ಶುರು ಮಾಡಿದ, ಅಂದರೆ ಗ್ರಂಥ ಸಂಪಾದನೆ ಥರದಲ್ಲಿ ಯಾರ್ಯಾರು ಏನೇನು ಹಾಡ್ತಾರೆ ಎಲ್ಲ ಟೇಪ್ ರೆಕಾರ್ಡರ್ ಮಾಡ್ಕೊಂಡು ಬರೋದು, ಇಲ್ಲ ಯಾರ್ಯಾರು ಏನೇನು ಬರೆದಿದ್ದಾರೆ ಅದನ್ನೆಲ್ಲ ಬರ್ಕೊಂಡು ಬರೋದು, ಇಂಥದನ್ನು ಒಂದು ದತ್ತಾಂಶ ಸಂಗ್ರಹಣೆ ಇದೆಯಲ್ಲ, ಹೌದು ಬೇಕದು, ಬೇಸಿಕ್, ಅದು ತುಂಬ ಬೇಸಿಕ್ ಅದು. ಆದರೆ ಅದಾದ ಮೇಲೆ ನೀವು ಅದನ್ನು ಯಾವುದನ್ನು ಪ್ರತಿಪಾದಿಸಲಿಕ್ಕೆ ಬಳಸ್ತೀರಾ ಅನ್ನೋದು ನೆಕ್ಸ್ಟಿನ ಅನಾಲಿಸಿಸ್ ಇದೆಯಲ್ಲ, ಅದು ತುಂಬ ದೊಡ್ಡ ಸವಾಲಿನ ಸಂಗತಿ. ಅದನ್ನು ಪ್ರಾಯಶಃ ಅವರ ಸಂಶೋಧನೆಯ ಬರಹಗಳು ಮಾಡ್ತಾ ಹೋಗಿವೆ. ಹಾಗಾಗಿ ಗ್ರಾಮಕೋಶದ ವಿವರಗಳೇನಿದೆ ಆ ಥರದ ಅನೇಕ ಲೇಖನಗಳನ್ನು ಅವ್ರು ಬರೆದಿದ್ದಾರೆ. ಇಲ್ಲಿಯ ಬುಡಕಟ್ಟುಗಳು, ಇಲ್ಲಿಯ ಒಂದು ಸಾಂಸ್ಕೃತಿಕವಾದಂತಹ ಕಥನಗಳು, ಅಂದರೆ ಈ ಗಾದ್ರಿಪಾಲ ನಾಯಕಂದು ಇರ್ಬೋದು, ಜುಂಜಪ್ಪನ ಕಥನ ಇರ್ಬೋದು, ಆ ಥರದ್ದಿರ್ಬೋದು. ಹಾಗೆ ಇಲ್ಲಿರ್ತಕ್ಕಂತಹ ಅನೇಕ ಜನಪದ ಕೋಲಾಟ, ಬಯಲಾಟ, ಈ ಥರದವು ಸಾಂಸ್ಕೃತಿಕವಾದಂತಹ ಇದಿರ್ಬೋದು. ಅಂತಹ ಎಲ್ಲ ಆಚರಣೆಗಳು ಎಲ್ಲವನ್ನೂ ಕೂಡ ಅವರು ಒಂದು ರೀತಿ ಸಂಗ್ರಹಕ್ಕೆ ಮೀಸಲಾಗಿಸದೆ ಅದರ ಮೆನ್ಷನ್ ಮಾಡ್ತಲೇ ಅವುಗಳನ್ನು ಒಂದು ದತ್ತಾಂಶಗಳನ್ನು ಇಟ್ಕೊಂಡಂತೆ ಚಿತ್ರದುರ್ಗದ ಒಂದು ಸಾಂಸ್ಕೃತಿಕ ಸತ್ವ ಅನ್ನೋದಿದೆ ಅನ್ನೋದರ ಶೋಧನೆಯನ್ನು ಮಾಡ್ಕೊಂಡು ಹೋಗಿದ್ದಾರೆ. ಅದು ತುಂಬ ಮುಖ್ಯವಾಗಿ ಕಾಣುವಂಥದ್ದು. ಇನ್ನೊಂದು, ನಾನು ಆಗಲೇ ಹೇಳಿದೆ, ಈ ನೆಲವನ್ನು ಬಿಟ್ಟಂತೆ ಈ ಇಹದ ತತ್ವ ಹೇಗಿದೆಯೋ ಹಾಗೇನೆ ಪರತತ್ವ ಅಂತ ಒಂದಿದೆಯಲ್ಲ, ಆ ಪರತತ್ವವನ್ನು ಜನಸಾಮಾನ್ಯರು ಕಟ್ಕೊಂಡಿರ್ತಕ್ಕಂಥ ಒಂದು ತಾತ್ವಿಕತೆ, ಆ ತಾತ್ವಿಕತೆಯ ಕುರಿತು ಅವರು ಸಂಶೋಧನೆಯ ಕ್ಷೇತ್ರವನ್ನಾಗಿ ಮಾಡ್ಕೊಂಡಿದ್ದಾರೆ. ಅದು ಅವರ ಮುಖ್ಯವಾದ ಥೀಸಿಸ್ಸು. ಬಳ್ಳಾರಿಯ ಅವಧೂತರು ಅಂತ ಹೇಳಿ ಅವ್ರದ್ದು ಥೀಸಿಸ್ಸು. ಆದರೆ ಅದೇ ಪ್ಯಾಟ್ರನ್ ಅವ್ರಿಗೆ ಸಿಕ್ಕಿದ್ರಿಂದ ತಮ್ಮ ನೆಲದಲ್ಲಿ ಈ ಥರದ ಸಂಶೋಧನೆಯನ್ನು ಮಾಡಲಿಕ್ಕೆ ಅವರು ತೊಡಕೊಂಡಿದ್ರಿಂದ ನೋಡಿ, ನಾನು ಏನು ಹೇಳಿದೆ, ಇದನ್ನು ಚರಿತ್ರೆಗೆ ನಮಗೆ ಬೇಕಾದಂಥ ಆಕಾರಗಳೇನಿದೆ ಅದು ಫಿಸಿಕಲ್ ಆಗಿರ್ತಕ್ಕಂತಹ ಆಕಾರಗಳು, ಆ ಆಕಾರಗಳನ್ನು ಇಟ್ಕೊಂಡಂತೆ ಕಟ್ಕೊಂಡು ಹೋಗಿರೋ ಅಂಥದ್ದು ಒಂಥರ. ಆದರೆ ಅವರ ಮಿತಿ ಅಲ್ಲಿಗೆ ನಿಂತು ಬಿಡ್ತಾ ಇತ್ತೋ ಏನೋ, ಸಂಗ್ರಹಕಾರರಾಗಿ ಆ ಸಣ್ಣ ವಿಶ್ಲೇಷಣೆಯನ್ನು ಮಾಡ್ಕೊಂಡು ನಿಲ್ತಿತ್ತೋ ಏನೋ. ಆದರೆ ಸಾಂಸ್ಕೃತಿಕವಾದಂತಹ ಒಂದು ನೆಲೆ ಅನ್ನುವಂಥದ್ದು ಅದು ಬರೀ ಕಾಂಕ್ರೀಟ್ ಆಗಿ ಮಾತ್ರ ಇರಲ್ಲ, ಅದೊಂದು ಅಬ್ಸ್ಟ್ರಾಕ್ಟ್ ಆಗಿರ್ತಕ್ಕಂತಹ ನೆಲೆಯಲ್ಲೂ ಕೂಡ ಐಡಿಯಾಲಜಿಯಾಗಿ ಒಂದಿರುತ್ತೆ. ಆ ಐಡಿಯಾಲಜಿಯ ಶೋಧನೆ ಮಾಡೋದಿದೆಯಲ್ಲ, ಅದು ತುಂಬ ಮುಖ್ಯವಾದಂಥ ಸಂಗತಿ. ಹಾಗಾಗಿ ಏನು ಈ ನೆಲದ ಸಹಜತೆಯನ್ನು ಹೊತ್ಕೊಂಡಿರ್ತಕ್ಕಂತಹ ಸಹಜತೆ ಹೊತ್ಕೊಳ್ಳೋದು ಅನ್ನೋದೊಂದು ಪ್ಯಾರಾಡಾಕ್ಸ್, ನಾನು ಹೇಳ್ತಾ ಇರೋದು ವಿರುದ್ಧಾರ್ಥಕವಾದಂಥ ಶಬ್ದ. ಆದರೆ ಸಹಜತೆಯನ್ನೇ ಉಸಿರಾಡ್ತಾ ಇರ್ತಕ್ಕಂತಹ ಅನುಭಾವಿಗಳಿದಾರಲ್ಲ, ಅವರೆಲ್ಲ ನಿಮ್ಮ ಅಕ್ಕಪಕ್ಕದಲ್ಲೇ ಇರೋವಂಥವ್ರು, ಅಥವಾ ಇನ್ನೂ ಹಳೆ ಗುಡಿಸ್ಲು ಈ ಥರ ಇರೋವಂಥವ್ರು, ದನಗಾಹಿಗಳು, ಕುರಿ ಕಾಯೋರು, ಎಮ್ಮೆ ಕಾಯೋರು, ಇಂಥವ್ರೆ. ಇವ್ರನ್ನ ನಾವು ಒಬ್ಬ ತತ್ವಪದಕಾರರು, ತತ್ವವನ್ನು ಹೇಳೋವಂಥವ್ರು ಅಂತ ಹುಡ್ಕೊಂಡು ಹೋಗ್ಬೇಕಾದಾಗ ನಮ್ಮಲ್ಲಿ ನಮಗೆ ಒಂದು ಆತ್ಮವಿಶ್ವಾಸ ಇರಬೇಕಾಗತ್ತೆ. ಯಾಕಂದರೆ ನಾವೇನು ನಮ್ಮ ಒಂದು ಸಂಸ್ಕೃತಿ, ನಮ್ಮ ತತ್ವ ಅಂತ ಹೇಳ್ತೀವೋ, ಈ ತತ್ವಕ್ಕೆ ಒಂದು ಸಾರ್ವಜನಿಕವಾಗಿ ಸಾರ್ವಕಾಲಿಕವಾದಂತಹ ಮೌಲ್ಯ ಇದೆಯೋ ಇಲ್ವೋ ಅದು ನಮ್ಗೆ ಗೊತ್ತಿಲ್ಲ. ಯಾಕಂದರೆ
ನಮ್ಮ ಐಡೆಂಟಿಟಿಯನ್ನು ನಾವು ಹೇಳ್ಕೋಬೇಕಾದಾಗ ನಮ್ಗೆಲ್ಲೋ ಒಂದು ಕಡೆಗೆ ಈ ಥರದವ್ರನ್ನ ನಾವು ಪ್ರೊಜೆಕ್ಟ್ ಮಾಡ್ತಾ ಇದ್ದೀವಿ, ಓದ್ತಾ ಇದ್ದೀವಿ ಅಂತಂದಾಗ ನಮ್ಮ ಅಧ್ಯಯನಕ್ಕೆ ಬೆಲೆ ಇರುತ್ತೋ ಇಲ್ವೋ ಅನ್ನೋದು ಒಂದು ನಿಜವಾಗ್ಲೂ ಒಂಥರ ಈಗ ಒಂದು 10 ವರ್ಷದ ಹಿಂದೆ ಇದೊಂದು ದೊಡ್ಡ ಒಂದು ಇದಾಗಿತ್ತು. ಆದರೆ ಈಗ ನಾವು ತತ್ವಪದಕಾರರನ್ನ, ಅವರ ಸಾಹಿತ್ಯವನ್ನ, ಮೌಖಿಕವಾದಂತಹ ಒಂದು ಸಾಹಿತ್ಯವನ್ನ ಓದುವಂತಹ ಒಂದು ಟ್ರೆಡಿಷನ್ಗೆ ನಾವು ಇವತ್ತು ತೆರ್ಕೊಂಡಿದ್ದೀವಿ, ಓದ್ತಾ ಇದ್ದೀವಿ. ಅದು ಇವತ್ತು ಪ್ರಿಂಟ್ ಕೂಡ ಆಗಿ ನಮ್ಮ ಮುಂದೆ ಇರೋದ್ರಿಂದ ಅವು ಪ್ರಮುಖ ಆಕರಗಳಾಗಿ ಕೂಡ ನಮ್ಗೆ ಇವತ್ತು ಕಾಣಿಸ್ತಾ ಇದೆ. ಅಂದರೆ ಮುಂದುವರೆದು ಹೇಳ್ತಾ ಹೋದಂತೆ ನಮ್ಮ ಈ ಸಂಶೋಧನೆಯ ನೆಲೆಗಟ್ಟು ಈ ಜಾತಿ ಮತದಿಂದ ಆರಂಭವಾಗಿದೆ ಅಂತ ನಮ್ದೆಲ್ಲೋ ಒಂದು ಸ್ವಲ್ಪ ಅಳುಕಿತ್ತಲ್ಲ, ಅದು ನೋಡಿ ಬರ್ತಾ ಬರ್ತಾ ಈ ನೆಲದಲ್ಲಿ ನಾವು ಬೇರೂರುತ್ತಲೇ ನೆಲಕ್ಕೆ ಸೇರಿದವರಲ್ಲ ನಾವು. ಅಂದರೆ ನೆಲವನ್ನು ಬಿಟ್ಟು ಎದ್ದು ನಿಂತಹ ಹೂವು ತನ್ನ ಕೊಳಕಿನ ಒಂದು ಕೆಸರನ್ನು ಅದು ಫಾಸ್ಟಾಗಿ ಕೆಳಗಡೆ ಇಟ್ಕೊಂಡಿರುತ್ತೆ. ಆದರೆ ಅದರ ಪರಿಮಳ ಮತ್ತು ಹೂವಿನ ಚಂದಗಾಣಿಕೆ ಇರುತ್ತಲ್ಲ, ಅದು ಬೇರೆನೇ ಇರುತ್ತೆ. ಹಾಗೆ ಆ ತತ್ವ ಅನ್ನೋದು ನೆಲದಿಂದಲೇ ಹುಟ್ಟಿದ್ರು ಕೂಡ ಈ ನೆಲದ ಅಸಹ್ಯಗಳನ್ನೆಲ್ಲ ಮತ್ತು ತೊಡಕುಗಳನ್ನೆಲ್ಲ ಕಳ್ಕೊಂಡು ಒಂದು ತತ್ವವಾಗಿ ಅರಳುತ್ತಲ್ಲ, ಆ ತತ್ವವಾಗಿ ಅರಳೋದನ್ನು ಅವರು ಅನುಭವಿಗಳ ಅಧ್ಯಯನದಲ್ಲಿ ಕಂಡುಕೊಂಡಿದ್ದಾರೆ. ಹಾಗಾಗಿ ಇಡೀ ಅನುಭವಿಗಳು ಯಾವ ಥರ ಕಾಣ್ತಾರೆ ಅಂದರೆ, ಒಂದು ಮಾತು ಅವ್ರದ್ದೆಲ್ಲರದು ಒಂದೇ ಮಾತು, ಒಂದೇ ನುಡಿ ಅನ್ನೋ ಹಾಗೆ ಇರುತ್ತೆ. ಅಂದರೆ ಎಲ್ಲರ ಭಾಷೆ ಒಂದು ಯಾಕೆ ಆಗುತ್ತೆ ಅಂತಂದರೆ, ಬಹುಶಃ ಎಲ್ಲರ ಅನುಭವಗಳು ಕೂಡ ಎಲ್ಲೋ ಒಂದು ಕಡೆಗೆ ಒಂದು ಥರದ ಅನುಭವಗಳಾಗಿರ್ತವೆ. ಈ ಭಾಷೆಯನ್ನು ನಾವು ಮಾತಾಡ್ಬೋದು ಅಂತ ಹೇಳಿ ಅವರ ಹೃದಯದ ಭಾಷೆಯನ್ನು ಅವ್ರು ಮಾತಾಡ್ತಾ ಹೋಗ್ತಾರೆ. ಆ ಭಾಷೆ ನೋಡಿ, ಅದು ಅವರು ಓದದೇ ಇದ್ರೂ ಕೂಡ, ನಮ್ಮ ಲೆಕ್ಕದಲ್ಲಿ ಅವರು ಅನ್ಪಡ್ ಅಂತ ಆಗಿದ್ರು ಕೂಡ, ವಿದ್ಯಾವಂತರಾಗಿದ್ರು ಕೂಡ, ಅವರು ರೂಢಿಸ್ಕೊಂಡಂತಹ ಈ ತುಂಬ ಉನ್ನತವಾದಂತಹ ತತ್ವದ ಭಾಷೆ ಇದೆಯಲ್ಲ, ಈ ಭಾಷೆ ನಮ್ಗೆ ಏನು ಹೇಳುತ್ತೆ ಅಂತಂದರೆ, ಅವರ ಅನುಭವ ಇದೆಯಲ್ಲ, ಆ ಅನುಭವ ಈ ನೆಲದ ಮೂಲದಿಂದಲೇ ಹುಟ್ಟಿದ ಸಹಜಾನುಭವಗಳ ರೂಪಕಗಳನ್ನು ಹೇಳ್ತಾ ಹೋಗುತ್ತೆ. ಹಾಗಾಗೇನೆ ಗುಡಿಯ ನೋಡಿರಣ್ಣ ಥರದಲ್ಲಿರ್ಬೋದು, ಅಥವಾ ಸೋರು ತಿರುದು ಮನೆಯ ಮಾಳಿಗೆ ಥರದಲ್ಲಿ ಶಿಶುನಾಳ್ ಶರೀಫ್ದೆಲ್ಲ ನಾವು ಕೇಳಿದೀವಲ್ಲ, ಹಾಗೆ ನಮ್ಮ ಸುತ್ತ ನೋಡ್ತಾ ಇರುವಂಥ ಸಾಮಿತಿಗಳನ್ನೇ ಬಳಸಿ, ಉಪಮೆಗಳನ್ನೇ ಬಳಸಿ, ರೂಪಕಗಳನ್ನೇ ಬಳಸಿ ಒಬ್ಬ ತತ್ವಪದಕಾರ ತನ್ನ ರೂಪಕಗಳ ಮೂಲಕ ತನ್ನ ಅತ್ಯುನ್ನತವಾದ ಅನುಭವವನ್ನು ಹೇಳ್ತಾನೆ. ಹಾಗಾಗಿ ಅವನಿಗೆ ನೆಲ ಬೇಕು, ಹಾಗೆ ನೆಲ ಬಿಡಬೇಕು. ಎರಡರ ವೈರುಧ್ಯ, ಈ ವೈರುಧ್ಯದ ಸಹಜತೆಯನ್ನು ಸಂಶೋಧನೆಯಲ್ಲಿ ಅವ್ರು ಕಂಡುಕೊಳ್ಳಕ್ಕೆ ಇಷ್ಟಪಡ್ತಾರೆ. ಮತ್ತು ನಾನು ಆಗಲೇ ಹೋದಾಗ ಇದೊಂಥರ ಒಂದು ನೇಟಿವಿಟಿಯ ಹುಡುಕಾಟ ಕೂಡ ಹೌದು, ನಮ್ಮ ನೆಲದ ಹುಡುಕಾಟ ಅಂತ ನಾನು ಆಗಲೇ ಹೇಳಿದೆ. ಅವ್ರ ಹೆಸರಲ್ಲೇ ಕರಿಯಪ್ಪ ಅಂದರೆ ನಿಮ್ಗೆ ಆಶ್ಚರ್ಯ ಆಗ್ಬೋದು, ಕಪ್ಪಗಿರೋದು ಆ ಥರ ಅಲ್ಲ. ಕರಿಯಪ್ಪ ಅಂತಂದರೆ, ಕರಿಯ ಅಂದರೆ ವಿಷ್ಣು. ದ್ರಾವಿಡರಲ್ಲಿ ಅಂದರೆ ನಮ್ಮ ನೆಲಮೂಲ ಸಂಸ್ಕೃತಿಯಲ್ಲಿ ವಿಷ್ಣುವಿನ ಹೆಸರು ಕರಿಯ, ಶಿವನ ಹೆಸರು ಕೆಂಚ. ಕೆಂಪಗಿರೋದ್ರಿಂದ ಶಿವ, ಚೆನ್ ಅಂತ ಮೂಲದಿಂದ ಬರುತ್ತೆ. ಹಾಗಾಗಿ ನೋಡಿ ಅವ್ರು ಎಷ್ಟು ಚೆನ್ನಾಗಿ ಬಣ್ಣವನ್ನು ನೆಲಮೂಲ ಮಾಡ್ಕೊಂಡ್ಬಿಡ್ತಾರೆ ಅಂದರೆ, ನಮ್ಗನ್ಸುತ್ತೆ ಅದೆಲ್ಲ ಗುಣವಾಚಕ ಅಥವಾ ಒಂದು ಯಾವುದೋ ಒಂದು ರೂಢ ಭಾವನಾಮ ಅಂತ ಅನಿಸ್ತಾ ಇರುತ್ತೆ, ಅಜೆಕ್ಟಿವ್ ಅಂತ ಅನಿಸ್ತಾ ಇರುತ್ತೆ. ಅಜೆಕ್ಟಿವ್ ಅಲ್ಲ ಅದು, ಅದು ಒಂದು ದೇವರ ಹೆಸರನ್ನು ನಮ್ಮ ದೇವರಾಗಿ ಮಾಡ್ಕೊಳ್ಳೋದು. ಈ ಎಲ್ಲ ಜನಪದ ಪ್ರಕ್ರಿಯೆಗಳನ್ನು ಅವರು ತಮ್ಮ ಇಲ್ಲಿರತಕ್ಕಂಥ ಈ ಬಹುಮುಖಿ ಅನ್ನೋಂಥ ಪುಸ್ತಕ ಇದೆಯಲ್ಲ, ಈ ಪುಸ್ತಕದಲ್ಲಿ ತುಂಬ ಒಳ್ಳೊಳ್ಳೆ ಲೇಖನಗಳಿದೆ. ಆ ಲೇಖನಗಳಲ್ಲಿ ಈ ಥರದ ಒಂದು ಅಧ್ಯಯನವನ್ನು ಅವರು ಮಾಡ್ತಾ ಹೋಗ್ತಾರೆ ಅಂತ ನನಗೆ ಅನಿಸಿದೆ. ಆಮೇಲೆ ಇನ್ನೊಂದು 2 ಸಣ್ಣ ಅಂಶಗಳನ್ನು ಹೇಳಿ ನಾನು ಮಾತು ಮುಗಿಸ್ತೀನಿ. A.K. ರಾಮಾನುಜನ್ ಅವರು ಜನಪದ ಅಧ್ಯಯನವನ್ನು ಕೈಗೊಂಡಾಗ ಅವರ ಜನಪದ ಅಧ್ಯಯನದಲ್ಲಿ ಒಂದು ಡಿವಿಯೇಷನ್ ಕಾಣ್ಬೋದು, ಒಂದು ಹೊರಳನ್ನು ಕಾಣ್ಬೋದು. ಏನಂದರೆ, ಅವರು ನೆರೇಟಿವ್ಸ್ ಅಂತ ಬಂದಾಗ ನೆರೇಟಿವ್ಸನ್ನು ಮಾತ್ರ ನಾವು ಮೊದಲು ಆಕರಗಳು ಅಂತ ನೋಡ್ತಾ ಇದ್ವಿ, ನೆರೇಷನ್ಸ್. ಆದರೆ ಅವ್ರೇನು ಮಾಡಿದ್ರು ಅಂದರೆ ನೆರೇಟರ್ಸ್ ಕಡೆ ಹೋದರು. ಅದನ್ನು ಯಾರು ನಿರೂಪಿಸ್ತಿದ್ದಾರೆ ಅನ್ನೋದ್ರ ಮೇಲೆ ನಾವು ಚರಿತ್ರೆ ಕಟ್ಟಬೇಕು, ಜನಪದ ಚರಿತ್ರೆಯನ್ನು. ಹಾಗಾಗಿ ಅವ್ರು ಹುಡ್ಕೊಳ್ತಾ ಹೋದಂಗೆ ತುಂಬ ಕುತೂಹಲಕರವಾದ ಅಂಶಗಳು ಬೆಳಕಿಗೆ ಬಂತು. ಒಂದು, ಹೆಣ್ಣು ಕಥನಗಳು ಬೇರೆ ಏನೋ ಹೇಳ್ತಾ ಇತ್ತು, ಅವು ಫ್ಯಾಮಿಲಿ, ಆಮೇಲೆ ಮಕ್ಕಳು, ಅಜ್ಜಿ, ಪ್ರೀತಿ, ಕುಟುಂಬ, ಅಡುಗೆ ಇಂಥವನ್ನೆಲ್ಲ ಹೇಳ್ತಾ ಇತ್ತು.
ಅದೇ ಗಂಡು ಹೇಳಿದಂಥ ಕಥೆಗಳಲ್ಲಿ ಶೂರ ಒಬ್ಬ ಎಲ್ಲೋ ಹೊರಗಡೆ ಹೋಗೋದು, ಸಾಹಸಗಳನ್ನು ಮಾಡೋದು, ಅವಳನ್ನ ಮದುವೆ ಅದೆ, ಇವಳನ್ನ ಮದುವೆ ಅದೆ, ಇವಳನ್ನ ಎತ್ಕೊಂಡು ಬಂದೆ, ಈ ಥರ ಕಥನಗಳು ನೋಡಿ. ಅವ್ರು ಅದನ್ನು ಗುರ್ತು ಹಿಡಿತಾರೆ. ಅಂದರೆ ಯಾವ್ದು ಪ್ರಧಾನವಾಗಿದೆ ಅಂತ ನೋಡಿದಾಗ ಆ ಪ್ರಧಾನ ಗುಣಗಳಲ್ಲಿ ನೆರೇಟರ್ಸ್ ಮೇಲೆ ನಿಂತಿದೆ. ನೆರೇಷನ್ಸ್ ಮೇಲೆ ನಿಂತಿರಲ್ಲ, ಬಹುಶಃ ನೆರೇಟರ್ಸ್ ಮೇಲೆ ನಿಂತಿದೆ ಅಂತ ಹೇಳಿ. ಅಂದರೆ ಹೆಣ್ಣು ಕಥನ, ಹೆಣ್ಣು ಧ್ವನಿಯಲ್ಲಿ ಬಂದಾಗ ಅದು ಬೇರೆ ಅರ್ಥ. ಧ್ವನಿ ಅಂದರೆ ಈ ಧ್ವನಿ ಅಲ್ಲ, ಬೇರೆ ವಾಯ್ಸಲ್ಲಿ ಪರ್ಸ್ಪೆಕ್ಟಿವಲ್ಲಿ ಬಂದಾಗ ಬೇರೆ ಅರ್ಥ. ಹಾಗೆ ಒಬ್ಬ ಗಂಡಸು ಅದನ್ನು ನಿರೂಪಿಸಿದಾಗ ಅವನು ಯಾವ ಥರ ಲೋಕವನ್ನು ನೋಡ್ತಾನೆ, ಲೋಕಗ್ರಹಿಕೆ ಯಾವ ಥರ ಇರುತ್ತೆ ಅಂತ. ಹಾಗೆ ನೋಡಿದಾಗ ಇವರ ಅಧ್ಯಯನ ಮಾದರಿಗಳಲ್ಲಿ ನಾನು ನೋಡಿದಾಗೆ ಇವ್ರೇನು ಮಾಡ್ತಾರೆ ಅಂದರೆ ಬರೀ ನೆರೇಷನ್ಸು, ಡಾಟಾ ಕಲೆಕ್ಷನ್ನು ಅದನ್ನು ಮಾತ್ರ ನೋಡಿಲ್ಲ ಸರ್. ಏನು ಮಾಡ್ತಾರೆ ಅಂದರೆ ನೆರೇಟರ್ಸ್ ಹತ್ರ ಹೋಗ್ತಾರೆ. ಅದನ್ನೇ ಬೋದಾಳ್ ಸರ್ ಹೇಳಿದ್ರು. ಸಾಕಷ್ಟು ಜನ ಈ ಕ್ಷೇತ್ರ ಕಾರ್ಯ ಮಾಡೋದ್ರಲ್ಲಿ ಈ ಭಜನೆ ಪದ ಹೇಳೋವಂಥವ್ರು, ತತ್ವಪದಕಾರರು, ಅನುಭಾವಿಗಳು, ಅವರ ಮಕ್ಕಳು, ಅವ್ರ ಮೊಮ್ಮಕ್ಕಳು, ಅವ್ರನ್ನೆಲ್ಲ ನೋಡ್ತಾ ಹೋಗ್ತಾರೆ. ನೋಡಿ, ಸಾಂಸ್ಕೃತಿಕ ಕಥನ ಬರಬೇಕಾಗಿರೋದು ಆ ಕಡೆಯಿಂದಲೇ. ಈ ಓರಲ್ ಮತ್ತು ನಡೆದಾಡುವ ಚರಿತ್ರೆಗಳಿದಾರಲ್ಲ, ಚರಿತ್ರಕಾರರು, ಇವ್ರನ್ನ ಮಾತಾಡಿಸ್ಬೇಕು. ಇವ್ರನ್ನ ಮಾತಾಡಿಸಿದಾಗ ಬೇರೆ ಬೇರೆ ಪರ್ಸ್ಪೆಕ್ಟಿವ್ ಸಿಗುತ್ತೆ, ಬೇರೆ ಬೇರೆ ಥರದ ನೆರೇಷನ್ಸ್ ಸಾಧ್ಯ. ಚುಂಜಪ್ಪನ ಕಥೆನ ನೀವೊಬ್ಬ ಶಿರಾ ಭಾಗದ ಕಾಡುಗೊಲ್ಲನಿಂದ ಕೇಳಿದರೆ ಒಂಥರ ಬರುತ್ತೆ, ನಮ್ಮ ಹಿರಿಯೂರ ಭಾಗದಿಂದ ಕೇಳಿದರೆ ಇನ್ನೊಂಥರ ಹೇಳ್ತಾರೆ. ಒಬ್ರಿಗೆ ದೇವರಾಗಿರ್ತಾನೆ, ಒಬ್ನಿಗೆ ಇನ್ನೊಂದೇನೋ ಬೇರೆ ಆಗಿರ್ತಾನೆ. ಅವನು ಬರೀ ಒಬ್ಬ ಸಾಂಸ್ಕೃತಿಕ ವೀರ ಆಗಿ ಮಾತ್ರ ಒಬ್ಬ ರೈಟರ್ಗೆ ಕಾಣಿಸಿರ್ಬೋದು, ಯಾಕಂದರೆ ಅವನು ಇನ್ಸೈಡರ್ ಆಗಿರಲ್ಲ ಎಷ್ಟೋ ಸರಿ ಹಾಗೆ ಅಂತ. ಸೊ ಈ ಥರದ ಸೂಕ್ಷ್ಮಗಳನ್ನು ಗಮನಿಸಿದಾಗ ಒಬ್ಬ ಜನಪದ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡವ್ರಿಗೆ, ತತ್ವಪದವನ್ನು ಆಯ್ಕೆ ಮಾಡಿಕೊಂಡಂಥವ್ರಿಗೆ ಇದು ಯಾವುದು ಮೆಥಡಾಲಜಿ ಅಂತ ನೋಡಿದಾಗ ದೇಶ ಮತ್ತು ಕೋಶ ಎರಡೂ ಇಂಪಾರ್ಟೆಂಟ್. ಅದರಲ್ಲೂ ದೇಶ ಸುತ್ತೋದು ತುಂಬ ಇಂಪಾರ್ಟೆಂಟ್. ಅದನ್ನು ಮಾಡಿದ್ದಾರೆ ಅವರು. ಪ್ರತಿ ಜಿಲ್ಲೆ, ಪ್ರತಿ ಗ್ರಾಮ, ಪ್ರತಿ ಊರು ಮಕ್ಳಿಗೆ ಕೂಡ ಹೇಳ್ತಿರ್ತಾರೆ ಕಾಲೇಜಲ್ಲಿ ಏನಾದರೂ ಒಂದು ಸಂದರ್ಭ ಬಂದಾಗ, ಎಲ್ಲ ನಿಮ್ಮ ಹಳ್ಳಿಗೆಲ್ಲ ಬಂದಿದ್ದೀನಿ ನಾನು, ಗೊತ್ತಿದೆಯಾ ನಿಮಗೆ ಅಂತ. ಅಂದರೆ ಅಷ್ಟರ ಮಟ್ಟಿಗೆ ಅವರು ಕ್ಷೇತ್ರ ಕಾರ್ಯವನ್ನು ಮಾಡಿದ್ದಾರೆ. ಆಮೇಲೆ ಕ್ಷೇತ್ರ ಕಾರ್ಯದ ಜೊತೆಗೆ ಅವರ ಓದಿದೆಯಲ್ಲ, ಓದು ಕೂಡ ಅಪಾರವಾದಂತಹ ಓದು. ಆ ಓದು, ಅದನ್ನೇ ನಾನು ಹೇಳಿದೆ, ಓದು ಕೂಡ ನಾವು ಯಾವುದನ್ನು ತಗೊಳ್ತೀವಿ, ಯಾವುದನ್ನು ನಮ್ಮ ಓದಿಗೆ ಆನಿಸ್ಕೊಳ್ತೀವಿ ಅನ್ನೋದು ಕೂಡ ತುಂಬ ಮುಖ್ಯ. ಯಾಕೆಂದರೆ ನಮ್ಮ ಓದಿನ ಚೌಕಟ್ಟುಗಳಿದೆಯಲ್ಲ, ಅವು ಕೂಡ ನಮ್ಮ ಒಂದು ದೃಷ್ಟಿಕೋನವನ್ನು ನಿರ್ಧರಿಸ್ತಾ ಇರ್ತವೆ. ಹಾಗೆ ನೋಡಿದರೆ ಅವರು ಅಧ್ಯಯನ ಮಾಡಿರ್ತಕ್ಕಂತಹ ಗ್ರಂಥಗಳು ಇವೆಲ್ಲ ಇದೆಯಲ್ಲ, ವಾಲ್ಮೀಕಿ ಬಗ್ಗೆ ಸರ್ ಮಾತಾಡಿದರು. ಅದರ ಎಲ್ಲದರ ದೃಷ್ಟಿಕೋನ ಬರಲಿಕ್ಕೆ ಸಾಧ್ಯ ಇರೋದೇನಪ್ಪ, ಯಾಕಪ್ಪ ಅಂತಂದರೆ ಅವರು ಓದಿರ್ತಕ್ಕಂತಹ ಈ ಪರಾಮರ್ಶನ ಪುಸ್ತಕಗಳಿದೆಯಲ್ಲ, ಓದಿದೆಯಲ್ಲ, ಆ ಓದು ಮಾಡ್ಕೊಂಡಿರೋದು ಕೂಡ ಯಾವುದೋ ಒಂದು ನೆಲೆಗಟ್ಟನ್ನು ಒಡೆದು ನಿರಚನೆ ಮಾಡಿ ನಾವು ಇನ್ನೊಂದು ಸಾಧ್ಯತೆಯನ್ನು ಹುಡುಕೋದೇ ಸಂಶೋಧನೆ ಮುಖ್ಯ ಲಕ್ಷಣ. ನಮಗೆಲ್ಲ ಸಿಕ್ಬಿಟ್ಟಿರುತ್ತೆ, ಯಾಕೆಂದರೆ ನಮ್ಮ ಸಮೀಕ್ಷೆ ಒಳಗೆ ನಾವು ಅದನ್ನು ಒಂದು ಮಾಡ್ಕೊಂಡ್ಬಿಟ್ಟಿರ್ತೀವಿ, ಸಮೀಕ್ಷೆ ಆಗಿರುತ್ತೆ. ಆದರೆ ಆ ಸಮೀಕ್ಷೆ ಆಚೆಗೆ ನಾವು ಏನು ಹುಡುಕ್ತೀವಿ ಅಂತ ಬಂದಾಗ ಇರೋದನ್ನು ಈ ಕಡೆ ತೆಗೆದು ಎಲ್ಲಾದರೂ ಈ ಕಡೆ ಇಟ್ಟರೆ, ನಿರಚನೆ ಮಾಡಿಕೊಂಡ್ರೆ ಇದೇನಾದರೂ ಮಾಡಲಿಕ್ಕೆ ಸಾಧ್ಯ ಇದೆಯಾ ಅಂತ ನೋಡೋಕ್ಕೆ ಒಂದು ಅವಕಾಶ ಇರುತ್ತೆ. ಈ ಅವಕಾಶವನ್ನು ಅವರು ಮಾಡಿದ್ದಾರೆ. ಪ್ರತಿಯೊಂದು ಹಂತದಲ್ಲೂ ಅವರಲ್ಲಿರ್ತಕ್ಕಂಥ ಸಂಶೋಧಕ ಇದರಲ್ಲಿ ಎಚ್ಚರವಾಗಿರ್ತಾನೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಹಾಗಾಗಿ ವಾಲ್ಮೀಕಿಯಂತಹ ಕಥನವನ್ನು ನಿರೂಪಿಸ್ಬೇಕಾದ್ರೂ ಕೂಡ ಅವರು ಉತ್ಸಾಹದಲ್ಲಿ ಮಾತನಾಡಿದ್ರು ಮತ್ತೆ ಅಲ್ಲಿಗೊಂದು ಆಲ್ಟರ್ನೇಟಿವ್ ಇದೆ, ಇನ್ನೊಂದು ದೃಷ್ಟಿಕೋನ ಇದೆ. ಒಡೆಯುವಂಥ ದೃಷ್ಟಿಕೋನ ಇಟ್ಕೊಂಡೇ ಮಾತಾಡ್ಬೇಕು ನಾವು, ಆಪೋಸಿಟ್ ಪಾರ್ಟಿಯಾಗೇ ನೋಡ್ಬೇಕು ಯಾವಾಗಲೂ. ಆವಾಗಲೇ ನಮಗೆ ಓರೆಕೋರೆಗಳು ಕೂಡ ಕಾಣಿಸೋದು. ಹಾಗಾಗಿ ನಾವು ಏನನ್ನು ಆಯ್ಕೆ ಮಾಡ್ಕೊಳ್ತೀವೋ ಆ ಪಠ್ಯಗಳಿಗೆ ಇನ್ನೊಂದು ಪರ್ಸ್ಪೆಕ್ಟಿವ್ ಇದೆ ಅನ್ನೋದನ್ನು ನಾವು ಅಂದ್ಕೊಂಡು ಶೋಧನೆ ಮಾಡೋಕ್ಕೆ ತೊಡಗಿದಾಗ ಅದಲ್ಲದೆ ಇನ್ನೊಂದು ಥರ್ಡ್ ಸ್ಪೇಸು ಕಾಣಿಸ್ಬೋದು, ಮೂರನೇ ಜಾಗನೂ ಕಾಣಿಸ್ಬೋದು. ಆ ಕಾಣಿಸೋ ಅಂಥ ಸಾಧ್ಯತೆಗಳತ್ತ ಅವ್ರು ಯಾವಾಗಲೂ ಕ್ರಿಯಾಶೀಲರಾಗಿದ್ದಾರೆ. ಮತ್ತು ಇಲ್ಲಿವರೆಗೂ ಏನು ಕೆಲಸ ಮಾಡಿದ್ದಾರೆ, ನಾನು ಅವ್ರ ಮುಖಸ್ತುತಿ ಮಾಡ್ತಾ ಹೇಳ್ತಾ ಇಲ್ಲ, ಇವಾಗ ಇಲ್ಲಿವರೆಗೂ ಏನು ಕೆಲಸ ಮಾಡಿದ್ದಾರೆ ಆ ಕೆಲಸಗಳಲ್ಲೆಲ್ಲ ಈ ಥರದ ಬದ್ಧತೆ ಕಾಣಿಸ್ತಾ ಹೋಗುತ್ತೆ. ಈಸ್ ಎ ಕಮಿಟೆಡ್ ರಿಸರ್ಚರ್, ಅದರಲ್ಲಿ ಏನೂ ಅನುಮಾನ ಇಲ್ಲ. ಮತ್ತು ಒಬ್ಬ ಒಳ್ಳೆ ಟೀಚರು, ಒಬ್ಬ ಒಳ್ಳೆ ಏನು ಹೇಳ್ಬೋದು ಬರಹಗಾರ, ಸಂಶೋಧಕನೇ ಆಗಿರ್ತಾನೆ ಆಳದಲ್ಲಿ. ಎಲ್ಲೆಲ್ಲೋ ನಾವು ಮೂಲೆ ಮುಡುಕುಗಳಲ್ಲಿ ಏನು ಅಡಗಿದೆ ಅಂತ ಹುಡುಕೋದ್ರ ಜೊತೆಗೆ ನಮ್ಮ ಮನಸ್ಸಿನ ಮಿದುಳಿನ ಮೂಲೆಗಳಲ್ಲಿ ಏನೇನಿದೆ ಅನ್ನೋದನ್ನು ನಮ್ಮನ್ನು ನಾವು ಶೋಧಿಸ್ಕೊಡೋದಿದೆಯಲ್ಲ, ಅದು ಕೂಡ ತುಂಬ ದೊಡ್ಡ ಕೆಲಸ. ಜೊತೆಗೆ
ಒಂದು ಇನ್ನೊಂದು ಕೊನೆಯದಾಗಿ ನಾವು ಹೇಳ್ಬೋದಾದರೆ ಚಿತ್ರದುರ್ಗದ ಜಿಲ್ಲೆಯ ಬಗ್ಗೆ ಅವ್ರು ಮಾಡಿರ್ತಕ್ಕಂತಹ ಕೆಲಸ, ಚಿತ್ರದುರ್ಗ ಜಿಲ್ಲೆಯ ಒಂದು ಕೆಲಸಗಳಲ್ಲಿ ಮುಖ್ಯವಾಗಿ ಅವರ ಜನಪದ ಅಧ್ಯಯನಗಳನ್ನು ಮತ್ತು ಇವನ್ನ ಸಂಶೋಧನೆಗಳನ್ನು ಗಮನಿಸಬೇಕು ಅಂತ ನಾನು ವಿಶೇಷವಾಗಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಚಿತ್ರದುರ್ಗ ಅಂದ ತಕ್ಷಣ ನಮ್ಗೆ ಇತಿಹಾಸದ ಪುಟಗಳು ಬಂದ್ಬಿಡ್ತವೆ. ಈಗಾಗಲೇ ಶಾಸನ ಅಧ್ಯಯನ ಆಗಿದೆ. BL ರೈಸ್ ಅವರಿಂದ ಹಿಡಿದು ನಮ್ಮ ರಾಜಶೇಖರಪ್ಪ ಮೇಷ್ಟ್ರು ಇಲ್ಲಿ ಇರುವಾಗ ಮಹಂತೇಶ್ ತನಕನೂ ಕೆಲಸ ಮಾಡಿದ್ದಾರೆ. ಲಕ್ಷ್ಮಣ್ ತೆಲಗಾವಿ ಇವರೆಲ್ಲ ಕೆಲಸ ಮಾಡಿದ್ದಾರೆ. ಶ್ರೀಶೈಲಾರಾಧ್ಯ ಇವರೆಲ್ಲರೂ ಕೆಲಸ ಮಾಡಿದ್ದಾರೆ. ಇದು ಒಂದು ಅಧ್ಯಯನದ ಮಾದರಿ. ಇನ್ನೊಂದು ಸಾಹಿತ್ಯದ ಅಧ್ಯಯನದ ಮಾದರಿ, ಅದನ್ನ ಕೂಡ ಒಂದು ಹಂತಕ್ಕೆ ನಮ್ಮ ಇತಿಹಾಸಕಾರರಾಗಿ ಗೆಜೆಟಿಯರ್ಗಳನ್ನ ಮತ್ತಿದ್ರನ್ನ ಮಾಡಿದಂತಹ ಇವರು ಮಾಡಿದ್ದಾರೆ. MS ಪುಟ್ಟಣ್ಣ ತರದವ್ರು ಮಾಡಿದ್ದಾರೆ, ಮತ್ತೆ ಹುಲ್ಲೂರು ಶ್ರೀನಿವಾಸ್ ಜೋಯಿಸ್ ತರದವ್ರು ಮಾಡಿದ್ದಾರೆ. ಆದರೆ ನೋಡಿ, ಇದರ ಕಾಲ್ಪನಿಕತೆಯನ್ನ ಕುರಿತಂತೆ ತರಾಸು ಅಂತವರು ಅವರು ಕೂಡ ಮಾಡಿದ್ದಾರೆ ಅಂತ ಹೇಳ್ಬೋದು. ಆದರೆ ಚಿತ್ರದುರ್ಗದ ಒಂದು ನೆಲಮೂಲವಾದಂತಹ ಅಧ್ಯಯನ ಇದೆಯಲ್ಲ, ಅಂದರೆ ನೆಲಮೂಲವಾದ ಅಧ್ಯಯನ ಅಂದರೆ ಇಲ್ಲಿ ಮತ್ತೆ 2 ಚಾನ್ಸ್ ಇದೆ, ನಮ್ಗೆ 2 ಅವಕಾಶ ಇದೆ. ಒಂದು, ನೀವು ಶಬ್ದಾರ್ಥ ಇದಕ್ಕೆ ಹೋಗ್ಬೋದು. ಶಿವಾನಂದಯ್ಯ ಸರ್ ಬಹುಶಃ ಇದನ್ನೇ ಅಧ್ಯಯನ ಮಾಡಿದ್ರು, ನನಗೆ ಗೊತ್ತಿರೋ ಎಟಿಮಾಲಜಿಕಲ್ ಆಗಿ ಸ್ಥಳ ನಿಷ್ಪತ್ತಿ ಅಂತ ಹೇಳಿ ಮಾಡಿದ್ರು. ಇದು ನಮಗೆ ಒಂದು ದೊಡ್ಡ ಸಾಂಸ್ಕೃತಿಕವಾದಂಥ ಚಿಲಕಗಳು. ಈ ಚಿಲಕಗಳನ್ನು ನಾವು ತೆಗಿತಾ ಹೋದಂತೆ ನಮಗೆ ಬೇರೆ ಬೇರೆ ಕೋಲಿಗಳು ತೆಗಿತಾ ಹೋಗುವಂಥ ಸಾಧ್ಯತೆ. ಆದರೆ ನಾನಾಗಲೇ ಹೇಳಿದೆ, ಇವರ ಒಂದು ಅಧ್ಯಯನದಲ್ಲಿ ಯಾವ ಥರ ಇರುತ್ತೆ ಅಂದರೆ, ಅದೊಂದು ಮ್ಯಾಪಿಂಗ್ ಇರುತ್ತೆ. ಮ್ಯಾಪಿಂಗ್ ಜೊತೆಗೆ ಆ ಟೋಪೋಗ್ರಫಿ ಅಂತ ಏನು ಹೇಳ್ತೀವಲ್ಲ, ಸ್ಥಳ ಅಧ್ಯಯನಗಳು, ಮತ್ತು ಅದರ ಭೂಮಿ ಅಧ್ಯಯನ, ಮತ್ತು ಇಲ್ಲಿ ಏನು ಬೆಳೀತಾರೆ, ಕೃಷಿ, ಇದೆಲ್ಲವೂ ಸೇರಿದಂತೆ ಒತ್ತಟ್ಟಿಗೆ ಅವರ ಅಧ್ಯಯನಗಳು ಪ್ರಾರಂಭ ಆಗುತ್ತೆ. ಜೊತೆಗೆ ಇಲ್ಲಿ ಯಾವ ಥರದ ನಾಟಕವನ್ನು ಆಡ್ತಾರೆ, ಬಯಲಾಟ ಈ ಥರದ ನಾಟಕವನ್ನು ಆಡ್ತಾರೆ, ಅಲ್ಲಿ ಬಳಸೋ ಭಾಷೆ ಏನು, ಅಲ್ಲಿ ಬಳಸೋವಂಥ ಕಾವ್ಯ ಏನು, ಹಾಡೋವಂಥ ಕಾವ್ಯ ಏನು, ಯಾವ ಇನ್ಸ್ಟ್ರೂಮೆಂಟ್ಸನ್ನು ಬಳಸ್ತಾರೆ ನೋಡಿ. ತುಂಬ ಇವತ್ತು ಮುಖ್ಯವಾಗಿ ಕಾಣಿಸುತ್ತೆ. ಯಾಕೆಂದರೆ TM ಕೃಷ್ಣ ಅಂತ ಒಬ್ಬ ಸಂಗೀತಗಾರರು ಇವತ್ತು ಅವರು ಶಾಸ್ತ್ರೀಯ ಸಂಗೀತವನ್ನೇ ಹಾಡಿದ್ರು, ಶಾಸ್ತ್ರೀಯ ಸಂಗೀತಕ್ಕೆ ಕೊಡುಗೆಯಾಗಿ ಕೊಡ್ತಕ್ಕಂತಹ ಈ ಥರದ ಚರ್ಮವಾದ್ಯಗಳು ಇದನ್ನು ಬಳಸೋರು, ಇವ್ರ ಸಾಂಸ್ಕೃತಿಕ ಇತಿಹಾಸಗಳನ್ನೆಲ್ಲ ಕುರಿತು ಅವರು ಒಂದು ಅಧ್ಯಯನ ಮಾಡಿ ಒಂದು ಪುಸ್ತಕವನ್ನೇ ಬರೆದಿರೋ ಒಬ್ಬ ಸಂಗೀತಗಾರನಿಗೆ ಅದೇನು ಬೇಕಾಗಿರಲಿಲ್ಲ. ಆದರೆ ಒಂದು ಸಣ್ಣ ಕುತೂಹಲ, ನಮ್ಮ ಜೊತೆಗೆ ಬದುಕ್ತಾ ಇರೋರ ಜೊತೆಗೆ ಅವ್ರನ್ನ ಹೇಗೆ ನೋಡಬೇಕು ಅನ್ನೋ ಒಂದು ಸಣ್ಣ ಕುತೂಹಲನೂ ನಮಗಿರಲಿಲ್ಲ ಅಂತಂದರೆ, ನಾವು ನಮ್ಮ ಸಂಶೋಧನೆಗೆ ಒಂದು ರೀತಿ ಕಟ್ಟುಗಳನ್ನು ನಾವೇ ಹಾಕ್ಕೊಂಡಿದ್ದೀವಿ ಅಂತ. ಈ ಥರದ ಒಂದು ಸಣ್ಣ ಸಹಜ ಕುತೂಹಲ ಸೃಜನಶೀಲವಾಗೂ ಇರುತ್ತೆ, ಸಂಶೋಧನಾತ್ಮಕವಾಗೂ ಇರುತ್ತೆ. ಇದನ್ನು ಅವರು ಪ್ರಾಯಶಃ ಒಂದು ತುಂಬ ನಂಬಿ ನೆಚ್ಚಿ ವ್ರತದಂತೆ ಮಾಡ್ಕೊಂಡು ಬಂದಿರೋ ಅಂಥವರಲ್ಲಿ ಅವರು ಕೂಡ ಒಂದು. ಈಗ ಒಂದು 30-35 ವರ್ಷ ಅವರ ಅಧ್ಯಾಪನ ವೃತ್ತಿ, ಅದ್ರ ಜೊತೆಗೆ ಸಂಶೋಧನಾ ವೃತ್ತಿ ಎರಡರಲ್ಲೂ ಕೂಡ ಅವರು ಈಕ್ವಲ್ ಆಗಿ ಕೆಲಸ ಮಾಡಿಕೊಂಡು ಬಂದಿದ್ದಾರೆ. ಅದಕ್ಕೋಸ್ಕರ ಅವ್ರನ್ನ ನಾನು ಅಭಿನಂದಿಸ್ತೀನಿ. ಮತ್ತು ಸಂಶೋಧನೆ ಪ್ರಾಯಶಃ ನಿಲ್ಲಲ್ಲ, ಮುಂದುವರಿಯುತ್ತೆ. ಇನ್ನು ಬೇರೆ ಅಧ್ಯಯನಗಳ ಮಾದರಿ ಇರ್ಬೋದು. ಇದೊಂದು ವೃತ್ತಿ ಅನ್ನೋದೊಂದು ನಿಲುಗಡೆಗೆ ಯಾವತ್ತೋ ಒಂದು ದಿವಸ ಬರುತ್ತೆ. ಆದರೆ ಒಬ್ಬ ನಿಜವಾದ ಬರಹಗಾರ, ಸಂಶೋಧಕ ಟೈಮ್ಲೆಸ್ ಆಗಿರ್ತಾನೆ, ಟೈಮ್ ಬೌಂಡ್ ಆಗಿರಲ್ಲ, ಟೈಮ್ಲೆಸ್ ಆಗಿರ್ತಾನೆ. ಅವನಿಗೆ ಯಾವಾಗಲೂ ವಿಫುಲವಾದಂತಹ ಅವಕಾಶಗಳಿರ್ತವೆ. ಆ ಥರದ ಒಂದು ಆರೋಗ್ಯ, ಆಯುಷ್ಯ ಎಲ್ಲವನ್ನೂ ಅವ್ರಿಗೆ ದೇವರು ಕೊಟ್ಟು ಮುಂದೆ ಇನ್ನೂ ಸಂಶೋಧನೆಯಲ್ಲಿ ಕೆಲಸ ಮಾಡಲಿ. ಮತ್ತು ನಮ್ಮ ಜಿಲ್ಲೆಯ ಅನೇಕ ಕ್ಷೇತ್ರಗಳನ್ನು ಯಾವುದು ಎಕ್ಸ್ಪ್ಲೋರ್ ಆಗಿಲ್ವೋ, ಇಲ್ಲಿವರೆಗೂ ಶೋಧನೆ ಆಗಿಲ್ವೋ, ಅದನ್ನು ಕೂಡ ಅವ್ರ ಕೈಗೆತ್ಕೊಂಡು ಮಾಡಲಿ ಅಂತ ಅವ್ರು ಯಾವಾಗಲೂ ಹೇಳ್ತಿರ್ತಾರೆ. ನಮ್ಮ ಹತ್ರ ಮಾತಾಡ್ಬೇಕಾರೆ, ಕಾಲೇಜಲ್ಲಿ ಮಾತಾಡ್ಬೇಕಾರೆಲ್ಲ ಎಷ್ಟೊಂದು ಅವಕಾಶ ಇದೆ ರೀ, ಎಷ್ಟೊಂದು ಕೆಲಸ ಮಾಡೋಕ್ಕೆ ಅವಕಾಶ ಇದೆ ಅಂತ. ಸರ್ ನಾನು ಹೇಳ್ತಿದ್ದೆ, ಅಷ್ಟು ಅದು ನಮಗೆ ಗೊತ್ತಾಗೋಷ್ಟೊತ್ತಿಗೆ ನಮ್ಮ ಅರ್ಧ ಆಯಸ್ಸು ಕಳೆದೋಗಿರ್ತೀವಿ ಸರ್. ನಮ್ಮ ಕ್ಷೇತ್ರಗಳು ಯಾವುದು, ನಮ್ಮ ಆಸಕ್ತಿ ಕ್ಷೇತ್ರಗಳು ಯಾವುದು ಅಂತ ನಾವು ಗುರುತಿಸ್ಕೊಳ್ಳೋಷ್ಟೊತ್ತಿಗೆ ಅರ್ಧ ಆಯಸ್ಸು ಕಳೆದೋಗಿರ್ತೀವಿ ಸರ್ ಅಂತ. ಸೊ ಹಾಗಾದರೂ ಪರವಾಗಿಲ್ಲ, ತುಂಬ ಲಾಸ್ ಏನಾಗಿಲ್ಲ, ನಾವೆಲ್ಲ ಸ್ವಲ್ಪ ಕೆಲಸ ಮಾಡಿದ್ದೀವಿ ಅನ್ನೋವಂಥ ಒಂದು ಅಹಂಕಾರ ಅಲ್ಲ, ಒಂದು ಆತ್ಮ ಒಂದು ಇದು ಇದೆ ಅಂತ ಹೇಳ್ತಾ, ಶಕ್ತಿ ಇದೆ ಅಂತ ಹೇಳ್ತಾ ನಾನು ಅವರಿಗೆ ಈ ಸಂದರ್ಭದಲ್ಲಿ ಅಭಿನಂದನೆ ತಿಳಿಸಿ ಮಾತು ಮುಗಿಸ್ತೀನಿ. ಕರಿಯಪ್ಪ ಮಾಳಿಗೆ ಸರ್ ಅವರ ಸಂಶೋಧನಾ ಸಾಧನೆಗಳನ್ನು ಕುರಿತ ಹಾಗೆ ವಿಷಯವನ್ನು ಹಂಚಿಕೊಂಡಿರ್ತಕ್ಕಂಥ ತಾರಿಣಿ ಮೇಡಮ್ ಅವರಿಗೆ ಧನ್ಯವಾದಗಳು. ನಂತರದ